ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಂ ಸುರಗುಣಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯಂ ಚ ತ್ರೈಗುಣ್ಯವರ್ಜಿತಮಜಂ ವಿಭಾಧ್ಯಮೀಶಂ ವಂದೇ ಭವಗ್ನಮರಾಸಿರಿಸಿದ್ಧಿವಂದ್ಯಂ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮಿದೀರ್ಯೇತ್. ನಾರಾಯಣಂ ಗುಣೇ ಸರ್ವೇ ಹೃದೀಂದ್ರ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾತಿ ನತ್ವಾ ಸೂತ್ರಾತ್ರ ಉಚ್ಯತೆ. ನಮಸ್ತೆ ಪ್ರಾಣೇಶ ಪ್ರಾಣತೆ ವಿಭವ ಆವನಿಮಗಃ ನಮಃ ಸ್ವಾಮಿ ರಾಮಪೀತಾಮಹ ಹನುಮಾನ್ ಗುರುಗುಣಃ. ನಮಸ್ತುಭ್ಯಂ ಭೀಮಪ್ರಭೃತ ಕೃಷ್ಣೇಷ್ಟ ಭಗವಾನ್ ನಮಃ ಶ್ರೀಮನ್ಮಧ್ವಪರದೃಶ ಸದೃಶಂ ನೋ ಜಯ ಜಯಾಃ. ನಮೋಸ್ತು ತಾತ್ವಿಕಾ ದೇವ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಾಕರಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ಯೋ ಮೇ ನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ಮಃ. ಸ್ವಸಸ್ತ್ವಶೇಷಸನ್ಮಂಗಳಾನಿ ಭವಂತು ಸಂತು. ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಜ್ಞಾನಸದ್ಭಕ್ತಾದಿಶೀಲಂ ಅನಂತಾಮರಾಪಾದಪಂ ಧ್ಯಾನಗಾನಕಲಾವಿದಂ ಶ್ರೀನಿವಾಸಂ ಗುರುಂ ಭಜೆ. ಲೋಕದಲ್ಲಿ ಮಹಾತ್ಮರ ಜೀವನ ಕ್ರಮ, ನಡೆನುಡಿಗಳು ಹಾಗೂ ಆಚಾರ ವ್ಯವಹಾರಗಳು ಇವೆಲ್ಲವೂ ಇತರೆ ಜನಗಳ ಮನಸ್ಸು ಹಾಗೂ ಜೀವನದ ಮೇಲೆ ಮಹತ್ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಸಾಮಾನ್ಯವಾಗಿ ಜನರಿಂದ ಸನ್ಮಾನ, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳ ವ್ಯಾಪ್ತಿ ಮತ್ತು ಗುರುಪೀಠದ ಸ್ಥಾನಮಾನಗಳನ್ನು ಬಯಸುವವರೇ ಬಹುಮಂದಿ ಇದ್ದಾರೆ ಈ ಸಮಾಜದಲ್ಲಿ. ಆದರೆ ಲೋಕವಾರ್ತೆಯಿಂದ ದೂರವಾಗಿದ್ದುಕೊಂಡು ಐಹಿಕ ಸುಖಗಳನ್ನು ಬಯಸದೆ ಕೇವಲ ಜ್ಞಾನ ಭಕ್ತಿ ವೈರಾಗ್ಯಗಳನ್ನೇ ದೈವೀ ಸಂಪತ್ತು ಎಂದು ಭಾವಿಸಿ ಎಲೆಮರೆಕಾಯಿಯಂತೆ ಶ್ರೇಷ್ಠ ಮಟ್ಟದ ಸಾತ್ವಿಕ ಹಾಗೂ ನಿಷ್ಕಾಮ ಜೀವನವನ್ನು ನಡೆಸಿರ್ತಕ್ಕಂಥ ವ್ಯಕ್ತಿಗಳು ಕೇವಲ ಜ್ಞಾನಾರ್ಥಿಗಳಿಗಾಗಿ ತಮ್ಮಲ್ಲಿ ಬರುವ ಸತ್ಪಾತ್ರರ ಆತ್ಮೋದ್ಧಾರದಲ್ಲಿ ನಿರತರಾದ ಅವರ ದರ್ಶನ ಭಾಗ್ಯ ಪಡೆದು ಪುಣ್ಯ ಚಾರಿತ್ರ್ಯದಿಂದ ಶೋಭಿಸುವ ಹರಿದಾಸವರೇಣ್ಯರಲ್ಲಿ ಪ್ರಾತಸ್ಮರಣೀಯರಾಗಿರತಕ್ಕಂಥ ಈ ಶ್ರೀ ಉರಗಾದ್ರಿವಾಸ ವಿಠಲಾಂಕಿತರಾದ ದಾಸರು ಕೂಡ ಒಬ್ಬರು. ಇವರು ಮಾವಳ್ಳಿ ಮನೆತನಕ್ಕೆ ಸೇರಿದವರು. ಇವರು ಪುರುಷೋತ್ತಮರಾಯರು ಅಂಥೇಳಿ ಇವರ ಮಗ ಕೃಷ್ಣರಾಯರು. ಈ ಕೃಷ್ಣರಾಯರ ಮಗ ಸ್ವಾಮಿರಾಯೋ ಅಂಥೇಳಿ ಆತನ ಮಗ. ಈ ಸ್ವಾಮಿರಾವು ರಾಧಾಬಾಯಿಯನ್ನು ಮದುವೆಯಾಗಿ 4 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. ಇವರು ರಾಘವೇಂದ್ರರಾವು, ರಾಮರಾವು, ಶ್ರೀನಿವಾಸರಾವು, ಶ್ರೀಧರರಾವು ಅಂಥೇಳಿ 4 ಮಂದಿ ಗಂಡು ಮಕ್ಕಳು, ಕೃಷ್ಣಾಬಾಯಿ, ಜೀವೋಬಾಯಿ ಅಂಥೇಳಿ 2 ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರೆ. ಹೀಗೆ ಈ ದಂಪತಿಗಳಾಗಿ ಸ್ವಾಮಿರಾವು ರಾಧಾಬಾಯಿ ದಂಪತಿಗಳಿಗೆ 3ನೇ ಸಂತಾನ, 3ನೇ ಪುತ್ರವಾಗಿರತಕ್ಕಂಥವರು ಶ್ರೀನಿವಾಸರಾವು ಅಂಥೇಳಿ. ಇವರು ಕ್ರಿಸ್ತಶಕ 1871 ಫೆಬ್ರವರಿ 6ನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಹೊಳೆಹೊನ್ನೂರು ಕ್ಷೇತ್ರದಲ್ಲಿ ಜನನವಾಗಿರ್ತದೆ. ಅವ್ರದ್ದು ಜನ್ಮ ತಾಳಿದ್ದಾರೆ. ಈ ದಂಪತಿಗಳಿಗೆ ಆ ಮಕ್ಕಳ ಮೇಲೆ ಪ್ರೀತಿ ವಾತ್ಸಲ್ಯ ಪರಿಣಾಮವಾಗಿ ಮಗು ಶ್ರೀನಿವಾಸನಿಗೆ 9 ವರ್ಷ ಬಂದರೂ ಸಹಿತಾಗಿ ವಿದ್ಯಾಭ್ಯಾಸ ಅಂತೆಂಬುದೇ ಮಾಡಿರೋದಿಲ್ಲ ಅವರು.
ಅಷ್ಟು ಪ್ರೀತಿಯಾಗಿ ನೋಡ್ಕೊತಾ ಇದ್ದಾರೆ ಮಗುನ. ಅನಂತರ ಕೂಡ ವಿದ್ಯಾಭ್ಯಾಸಕ್ಕೆ ಅನೇಕ ವಿಘ್ನಗಳು ಎಲ್ಲ ಬಂದು ಒದಗಿ ಕಾರಣ ಆ ಮಗುಗೆ ವಿದ್ಯಾಭ್ಯಾಸ ಎಂಬುದೇ ಮುಂದುವರಿಲಿಲ್ಲ ಅಂತ ಅವನಿಗೆ. ಅಷ್ಟೊತ್ತಿಗೆ ಮಗುಗೆ 14 ವರ್ಷ ಬಂದು 14 ವರ್ಷ ಅವನಿಗೆ ಬಂದತ್ನಾಗ ಅವರ ತಂದೆ ತೀರ್ಕೊಂಡು ಬಿಟ್ರು ಪಾಪ. ಆ ತಂದೆ ತೀರ್ಕೊಂಡ ಮೇಲೆ ಮನೆಯಲ್ಲಿ ಮೊದಲೇ ದರಿದ್ರ. ಇವಾಗ ತಂದೆ ತೀರಿದ ಮೇಲೆ ಅಂತೂ ಇನ್ನೂ ದರಿದ್ರವು ದ್ವಿಗುಣೀಕೃತವಾಯಿತದು ಅವರಿಗೆ. ಜೀವನ ನಡೆಸುವುದೇ ತುಂಬ ಕಷ್ಟ ಆಯಿತು. ಬಹು ಕಷ್ಟದಿಂದ ಬಂಧುಗಳ ಮನೆಯಲ್ಲಿ ಇದ್ದು ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ಇರ್ತಕ್ಕಂಥ ಈ ಲೋಯರ್ ಸೆಕೆಂಡ್ರಿ ಪರೀಕ್ಷೆಯನ್ನು ಕಟ್ಟಿಕೊಂಡು ಉತ್ತೀರ್ಣರಾಗಿ ಅಧ್ಯಾಪಕ ತರಬೇತಿಯನ್ನು ಕೂಡ ಪಡೆದು ಇವರು ಅನಂತರ ಶಿವಮೊಗ್ಗ ಜಿಲ್ಲಾ ಹೊಸನಗರ ತಾಲೂಕು ಕಳೂರು ಕಟ್ಟಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕರಾಗಿ ಜೀವನ ಸಾಗಿಸಿದ್ದಾರೆ ಇವರು. ಆ ಅಧ್ಯಾಪಕ ಜೀವನ ಸಾಗಿಸಿರಬೇಕಾದ್ರೆ ಅವರ ಸಂಬಳ ಕೇವಲ 7 ರೂಪಾಯಿಗಳಿತ್ತು. ಕಷ್ಟಪಟ್ಟು ಸ್ವಂತ ಪರಿಶ್ರಮದಿಂದ ಡ್ರಾಯಿಂಗ್ ಹಾಕೋದು ಕಲಿತರು. ಮದ್ರಾಸ್ ಅಪ್ಪರ್ ಸೆಕೆಂಡ್ರಿ ಪರೀಕ್ಷೆಯಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿ ಅದೇ ಕಳೂರು ಕಟ್ಟಿಯಲ್ಲಿ ಮಾಧ್ಯಮಿಕ ಶಾಲೆಯಲ್ಲಿ ಉಪಾಧ್ಯಾಯರಾದರಮ್ಮತ್ತು. ಆವಾಗ ಅವರ ಸಂಬಳ ದ್ವಿಗುಣೀಕೃತವಾಯಿತು. 15 ರೂಪಾಯಿಗಳಿಗೆ ಏರಿತಾಗ. ಸಕಾಲದಲ್ಲಿ ಸದ್ಗೃಹಸ್ಥರ ಸಂಘ ದೊರೆತು ಶ್ರೀಮದಾಚಾರ್ಯರಿಂದ ಪ್ರಣೀತವಾದ ತತ್ವಗಳ ಕಡೆಗೆ ಅವರ ಮನಸ್ಸು ಹರಿದು ಚಿತ್ತಶಾಂತಿ ದೊರಕಿತು ಅವರ ಮನಸ್ಸಿಗೆ. ಅವಾಗ ಸಂಸಾರದ ಕಷ್ಟಗಳು, ಇದರಿಂದ ಅವರ ಮನಸ್ಸು ನೊಂದು ಬೆಂದು ಇರಬೇಕಾದ್ರೆ ಈ ಆಚಾರ್ಯರ ಪ್ರಣೀತವಾಗಿರತಕ್ಕಂಥ ತತ್ವಗಳಿಗೆ ಮನಸ್ಸುಗಳಿಗೆ ಅವ್ರ ಮನಸ್ಸು ಆ ಕಡೆಗೆ ಹರಿದು ಆ ಚಿತ್ತಶಾಂತಿ ಮನಸ್ಸಿಗೆ ಒಂದು ಶಾಂತಿ ಎಂಬುದು ದೊರಕಿತು ಅವರಿಗೆ. ತನ್ಮೂಲಕ ಅವರು ಆಧ್ಯಾತ್ಮಿಕ ಪ್ರವೃತ್ತಿ ಮತ್ತು ದ್ವೈತ ಸಿದ್ಧಾಂತದ ಅಧ್ಯಯನ ಮತ್ತು ಚಿಂತನೆಗಳಲ್ಲಿ ತೊಡಗಿದರವರು. ಈ ಆಧ್ಯಾತ್ಮಿಕ ಚಿಂತನೆಗೆ ನೆರವಾದವರು ಯಾರು ಅಂತಂದರೆ ಅದೇ ಊರಿನಲ್ಲಿದ್ದ ಕೃಷ್ಣರಾಯರು ಎಂಬತಕ್ಕಂಥ ಒಬ್ಬ ವ್ಯಕ್ತಿ. ಇವರ ಸಹವಾಸದಿಂದ ಬಡತನದಲ್ಲಿ ಬೆಂದ ಅವರ ಮನಸ್ಸುಗೆ ಸ್ವಲ್ಪ ಶಾಂತಿ ದೊರೆಯಿತು. ಅದಕ್ಕೆ ಹೇಳಿರೋದು ದಾಸರು ಉತ್ತಮರ ಸಂಘದೋಳು ಇತ್ತು ಸಲಹೋ ಅಂಥೇಳಿ. ಸಹವಾಸ ಚೆನ್ನಾಗಿರಬೇಕು. ಸಹವಾಸ ದುಷ್ಟರ ಸಹವಾಸ ಆಯಿತು ಅಂತಂದರೆ ಮನಸ್ಸಿಗೆ ಶಾಂತಿ ಎಂಬುದು ಕೆಟ್ಟು ಹೋಗ್ಬಿಡ್ತದೆ. ಹೀಗೆ ಕೃಷ್ಣರಾಯರ ಸಹವಾಸದಿಂದ ಅವರ ಮನಸ್ಸು ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಒಮ್ಮೆ ಶಿವಗಂಗಾ ಸ್ವಾಮಿಗಳು ಈ ಕಳೂರು ಕಟ್ಟಿಗೆ ಬಂದಿದ್ದರು, ಸಂಚಾರ ಮಾಡ್ತಾ. ಹಾಗೆ ಈ ಊರಿಗೆ ಕೂಡ ಬಂದಿದ್ದರು. ಬಂದು ಅಲ್ಲಿ ಪ್ರವಚನವನ್ನು ಮಾಡಿದರು. ಅವರಾಗ ಆ ಪ್ರವಚನವನ್ನು ಮಾಡಿದೊತ್ನಾಗ ಅದನ್ನು ಶ್ರವಣ ಮಾಡಿ ಆಲಿಸಿರತಕ್ಕಂಥ ಈ ಶ್ರೀನಿವಾಸಾರ್ಯರು ಸ್ವಾಮಿಗಳನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದರಮ್ಮತ್ತವರು. ಆಗ ಸ್ವಾಮಿಗಳು ಇವರ ಒಂದು ತತ್ವಜ್ಞಾನದ ಬುದ್ಧಿಶಕ್ತಿಯನ್ನು ಪ್ರಶಂಸಿಸಿ ಅವರನ್ನು ಸನ್ಮಾನಿಸಿದರು ಅಂತೇಳಿ ತಿಳಿದು ಬರ್ತಾ ಇದೆ. ಅನಂತರ ಅಕ್ಕ ಜೀವುಬಾಯಿ ಅಂಥೇಳಿ, ಭಾವ ಧನ್ವಂತರಿ ಹನುಮಂತರಾಯರು ಅಂಥೇಳಿ, ಈ ಅಕ್ಕ ಭಾವರಿಗೆ ಜ್ಯೇಷ್ಠ ಪುತ್ರಿಯಾಗಿರತಕ್ಕಂಥ ಸೌಭಾಗ್ಯವತಿ ಭಾಗ್ಯವತಿ ತುಂಗಾಬಾಯಿಯನ್ನು ರಾಯರು ಮದುವೆ ಆಗ್ತಾರೆ. ಶ್ರೀನಿವಾಸರಾಯರು ತುಂಗಾಬಾಯಿ ದಂಪತಿಗಳಿಗೆ 3 ಹೆಣ್ಣುಮಕ್ಕಳು ಆಗ್ತಾರೆ. ಪುತ್ರ ಸಂತಾನ ಇಲ್ಲ ಅವರಿಗೆ. 3 ಹೆಣ್ಣುಮಕ್ಕಳು ಆಗ್ತಾರೆ. ಪದ್ಮಾವತಿ ಬಾಯಿ, ಕಮಲಾಬಾಯಿ, ವನಜಾಬಾಯಿ ಅಂಥೇಳಿ 3 ಜನ ಹೆಣ್ಣುಮಕ್ಕಳು. ಮುಂದೆ ಶ್ರೀನಿವಾಸರಾಯರ ಮನಸ್ಸು
ಶ್ರೀಹರಿಯ ಚರಣಾರವಿಂದಗಳಲ್ಲಿ ಅಲ್ಲಿ ನೆಲೆಗೊಳ್ಳುತ್ತದೆ ಅವರಿಗೆ. ಆಚಾರ್ಯರ ಮಧ್ವಾಚಾರ್ಯರ ಏನು ಆಧ್ಯಾತ್ಮಿಕ ಚಿಂತನೆಯಲ್ಲೇ ಅವರು ಬರೆದಿರ್ತಕ್ಕಂಥ ಪ್ರಣೀತವಾಗಿರತಕ್ಕಂಥ ಗ್ರಂಥಗಳನ್ನೆಲ್ಲ ಓದಿ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಓದಬೇಕು ಅಂತೆಂಬ ಅಭಿಲಾಷನೂ ಬರ್ತದೆ ಅವರಿಗೆ. ಕಾವ್ಯಭಾಸವನ್ನು ಚೆನ್ನಾಗಿ ಮಾಡಿ ಜ್ಞಾನ ಸಂಪಾದನೆಯನ್ನು ಮಾಡ್ತಾರೆ. ಕವನ ರಚಿಸುವ ಕಲೆಯೇ ಅವರ ಕರಗತವಾಗಿರ್ತದೆ ಅವಾಗದು ಅವರಿಗೆ. ಹೀಗೆ ಇವರಿಗೆ ವಿಜಯದಾಸರ ವರ್ಯರಿಂದ ಸ್ವಪ್ನದತ್ತವಾದ ಶ್ರೀ ವೆಂಕಟೇಶ ಎಂಬ ಅಂಕಿತ ಸಿಗುತ್ತದೆ ಅವರಿಗೆ. ತಮ್ಮ ಕುಲದೈವ ಹಾಗೂ ಪ್ರೀತಿಯ ದೈವ ಅವರಿಗೆ ಕುಲದೈವನಾಗಿರ್ತಕ್ಕಂಥ ತಿರುಪತಿ ಶ್ರೀನಿವಾಸ ಅವರ ಪ್ರೀತ್ಯರ್ಥವಾಗಿ, ಆ ಭಗವಂತನ ಪ್ರೀತ್ಯರ್ಥವಾಗಿ ಅನೇಕ ಕೀರ್ತನೆಗಳನ್ನು ಇವರು ರಚನೆ ಮಾಡ್ತಾರೆ. ಕೀರ್ತನೆಗಳು ಒಂದೇ ಅಲ್ಲ, ಅನೇಕ ನಾಟಕಗಳನ್ನೂ ರಚನೆ ಮಾಡ್ತಾರೆ. ಈ ನಾಟಕಗಳಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು ಕೆಲವು ಇದೆ. ಚಂದ್ರಹಾಸ ಅಂಥೇಳಿ, ಶಕುಂತಲ ಅಂಥದ್ದು, ಇವೆಲ್ಲ ಪ್ರಧಾನವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕವಿತಾ ರಚನಾ ಕೌಶಲ್ಯದ ಜೊತೆಗೆ ಸಂಗೀತದ ವಾದ್ಯಗಳನ್ನು ಕೂಡ ನುಡಿಸ್ತಾ ಬಂದಿರಂಥವ್ರು, ಅಭ್ಯಾಸ ಮಾಡಿದ್ರಂಥ. ವೀಣೆ, ಪಿಟೀಲು, ತಬಲ, ಹಾರ್ಮೋನಿಯಮ್ಮು, ಹೀಗೆ ಈ ಸಂಗೀತ ವಾದ್ಯಗಳನ್ನೆಲ್ಲ ನುಡಿಸ್ತಾ ಇದ್ದರು. ಅನಂತರ ಕಳೂರು ಕಟ್ಟೆಯಿಂದ ಈ ಶಿಕಾರಿಪುರಕ್ಕೆ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ವರ್ಗಾವಣೆ ಆಯಿತು ಅವರಿಗೆ. ಹಾಗಾಗಿ ಆ ಊರಿಗೆ ಬಂದರು, ಶಿಕಾರಿಪುರಕ್ಕೆ ಬಂದು ಅಲ್ಲಿ ಒಂದು ಹಸುವನ್ನು ಕಟ್ಕೊಂಡ್ರವರು. ಹಸುವನ್ನು ಕಟ್ಟಿ ಆ ಹಸುವಿನ ಹಾಲನ್ನು ಕೇವಲ ಪರಮಾತ್ಮನ ಭಗವಂತನ ಅಭಿಷೇಕಕ್ಕಾಗಿ ಮಾತ್ರ ಉಪಯೋಗಿಸ್ತಾ ಇದ್ದರಮ್ಮತ್ತವರು. ಹೀಗೆ ಸಾತ್ವಿಕ ಜೀವನವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯವರು. ಕಾಲವಶಾತ್ತು, ಆ ದೈವವಶಾತ್ತು ಅದು ತೀರಿಕೊಂಡ ಮೇಲೆ ದುಃಖ ಜಾಸ್ತಿ ಆಯಿತು. ಹಸುವೂ ಸತ್ತೋಯ್ತು, ದುಃಖ ಜಾಸ್ತಿ ಆಯಿತು. ಆ ದುಃಖವನ್ನು ತಡೆಯಲಾರದೆ ಅವರು ಏನು ಮಾಡಿದರು ಅಂದರೆ, ಆಧ್ಯಾತ್ಮಿಕವಾಗಿ ಅದರ ಕಡೆಗೆ ಹೆಚ್ಚು ಹೆಚ್ಚು ಮನಸ್ಸನ್ನು, ಹೆಚ್ಚು ಹೆಚ್ಚು ಸಮಯವನ್ನು ಅವರು ಕಳೀತಾ ಬಂದ್ರಾಗ. ಹೃದಯಾಂತರದಿಂದ ಆ ಭಾವನೆಗಳು ಉಕ್ಕಿ ಬಂದು ಕವಿತಾ ರಚನೆ ಪ್ರಾರಂಭ ಮಾಡಿದ್ದರಮ್ಮತು. ಹೀಗೆ ವಿಜಯದಾಸರಿಂದ ಸ್ವಪ್ನದ್ವಾರ ದತ್ತವಾದ ಶ್ರೀ ವೆಂಕಟೇಶ ಎಂಬ ಅಂಕಿತ ದೊರಕಿದ್ರೂ ನಿಹಿತ ಗುರುಗಳ ದರ್ಶನ ಮತ್ತು ಸಮಾಗಮ ದೊರೆಯ ಇಲ್ಲವಲ್ಲ ಅಂತೆಂಬ ಒಂದು ಕಳವಳೆ ಅವರ ಮನಸ್ಸಿನಲ್ಲಿ ಇತ್ತದು. ಸರಿಯಾದ ಗುರುಗಳಿಂದ ನನಗೆ ದರ್ಶನ ಮತ್ತು ಅಂಕಿತ ದೊರಕಿಲ್ಲ ಅಂಥೇಳಿ ದುಃಖ ಪಡ್ತಾ ಇದ್ದರು. ಹಾಗೆ ತಮ್ಮ ಮನೋಭಾವವನ್ನು ಹೃತ್ಪದ್ಮದೊಳಗಿದ್ದು ಎಂಬ ಒಂದು ಪದ್ಯದಲ್ಲಿ ತಿಳಿಸಿಕೊಡ್ತಾರೆ, ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿ ಚಕ್ರ ಚಕ್ರಾಂಕಿತನೇ ಮಂಕು ಬುದ್ಧಿಯ ಬಿಡಿಸೋ, ಅಂಕಿತವೆನಗೆ ಇಲ್ಲ ಅಂಕೆ ಇಲ್ಲವೋ ನಿನ್ನ ನೆನೆಯುವುದಕ್ಕೆ ಎಂದಿಗೂ, ಶಂಕೆಯು ಪಡುವನಲ್ಲ ವೆಂಕಟಾದ್ರಿಯ ವಾಸ, ಶ್ರೀ ವೆಂಕಟೇಶನು ಮಮ ಕುಲಸ್ವಾಮಿ ದೈವವೆಂದನು ದಿನ, ಸಂಕಟಗಾಮಿಗಳ ಕಂಟಕವನ್ನು ಹರಿಸಿ ಪದ ಪಂಕಜ ಮನವಲೆ ನಿಲ್ಲಿಸು ಅಂಥೇಳಿ ತಮ್ಮ ಒಂದು ಮನದಲ್ಲಿ ಆಗಿರತಕ್ಕಂಥ ದುಃಖವನ್ನು ಅವರು ಹೊರಗಡೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ತಕ್ಕ ಗುರುಗಳಿಂದ ದರ್ಶನವಾಗಬೇಕು ಅವರಿಗೆ ಮತ್ತು ಅಂಕಿತ ಸಿಗಬೇಕು ಅಂಥೇಳಿ ಹಂಬಲಿಸುತ್ತಾ ಇರತಕ್ಕಂಥ ಈ ಶ್ರೀನಿವಾಸರಾಯರಿಗೆ ಸಮಯಕ್ಕೆ ಸರಿಯಾಗಿ ಅವರ ಮನೆಗೆ ತಂದೆ ಮುದ್ದು ಮೋಹನದಾಸರು ದಯಮಾಡ್ತಾರೆ. ಅಲ್ಲಿಗೆ ತಮ್ಮ ಅಪೇಕ್ಷೆಯೂ ಭಗವಂತನ ಕೃಪೆಯೂ ಇದ್ದರೆ ಭಗವಂತ ಈ ರೀತಿ ದಾರಿ ತೋರಿಸಿಕೊಡ್ತಾನೆ ಎಂಬುದಕ್ಕೆ ಇದೊಂದು ನಿದರ್ಶನ.
ಅವರ ಮನಸ್ಸಿನಲ್ಲಿ ಇತ್ತು ತಕ್ಕ ಗುರುಗಳಿಂದ ಅಂಕಿತ ಪಡೆಯಬೇಕು ಅಂಥೇಳಿ. ಹಾಗಾಗಿ ಭಗವಂತನ ಒಂದು ಅನುಗ್ರಹದಿಂದ ಆ ಶ್ರೀನಿವಾಸರ ರಾಯರ ಮನೆಗೆ ಬಂದೊತ್ನಾಗ ಶ್ರೀನಿವಾಸರಾಯರು ತಾವು ಬರೆದಿರ್ತಕ್ಕಂಥ ಕೆಲವು ಕೀರ್ತನೆಗಳನ್ನು ಅವ್ರ ಮುಂದೆ ಹಾಡುತ್ತಾರಂತೆ. ಹಾಡಿದೊತ್ನಾಗ ಅವರಿಗೆ ತುಂಬ ಸಂತೋಷ ಆಗ್ತದೆ. ತುಂಬ ಸಂತೋಷ ಆಗಿ ಅವರು ಮಹಾಜ್ಞಾನಿಗಳು, ಇವರಿಗೆ ಅಂಕಿತ ನೀಡಿದರೆ ಇವರಿಂದ ದಾಸರ ಒಂದು ಕುಲ ಏನಿದೆಯಲ್ಲ ಇದು ಉದ್ಧಾರ ಆಗ್ತದ ಅಂಥೇಳಿ ತಿಳ್ಕೊಂಡವರು. ಇವರಿಂದ ಅನೇಕ ಶಿಷ್ಯರು ಬರ್ತಾರ ಅಂಥೇಳಿ ಅವರಿಗೆ ಗೊತ್ತಿತ್ತು. ಹೀಗಾಗಿ ಅವರು ಹೇಳ್ತಾರಂತ, ನಿನಗೆ ಅಂಕಿತ ನೀಡಲೆಂದೇ ನಾನು ಬಂದಿದ್ದೇನಪ್ಪ ನಿನ್ನ ಮನೆಗೆ ಅಂಥೇಳಿ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ ರಾಯರಿಗೆ. ನನ್ನ ಮನೋಭಾವ ಕೂಡ ಅದೇ ಇತ್ತು, ಇವರೂ ಅದಕ್ಕಾಗಿ ಬಂದಿದ್ದಾರಾ ಅಂಥೇಳಿ ಒಂದು ಕಡೆಗೆ ಸಂತೋಷ ಏನೂ ಆಗ್ತದೆ. ಆದರೆ ಅದನ್ನು ರಾಯರು ವ್ಯಕ್ತಪಡಿಸಲಿಲ್ಲ. ವ್ಯಕ್ತಪಡಿಸಿದವ್ರು ಏನು ಹೇಳ್ತಿದ್ದಾರ, ಆಗಲಿ ನೋಡೋಣ ಅಂಥೇಳಿ ಗೋಡೆ ಮೇಲೆ ಬೆಕ್ಕು ಥರ ಅದನ್ನು ಹಾರಿಸಿಬಿಟ್ರು ಅವ್ರ ಮಾತನ್ನು. ಅಂಕಿತಕ್ಕೆ ಅವರು ಮುಂದಾಗಲಿಲ್ಲ ಅವಾಗ. ಸರಿ, ಆಮೇಲಿಂದ ಅವ್ರು ಮುಂದೆ ವಾಪಸ್ಸು ಹೋದರು. ಮಾರನೇ ದಿನ ಬಂದು ಮತ್ತು ಆ ಪರಮಪ್ರಿಯರು ಬಂದರು ಮನೆಗೆ. ಮತ್ತೆ ಬಂದು, ಅಲ್ಲಪ್ಪ ಅಂಕಿತ ಕೊಡ್ತೀನಿ ಅಂತಿರ್ಬೇಕಾದ್ರೆ ಇನ್ನೂ ವಿಳಂಬ ಯಾಕೆ ನೀನು ಮಾಡ್ತಿದ್ದೀಯಾ, ನೀನು ಬಾ ನಿನಗೆ ಅಂಕಿತ ಕೊಡ್ತೀನಿ ಅಂತೇಳಿ ಹೇಳಿದೊತ್ನಾಗ ಮತ್ತೆ ಶ್ರೀನಿವಾಸರಾಯರು ಈ ಸಲ ಸ್ವಲ್ಪ ನಿಷ್ಠೂರವಾಗಿ ಮಾತಾಡ್ತಾರೆ ಅವ್ರ ಹತ್ರ. ಏನು ಮಾತಾಡ್ತಿದ್ದಾರೆ, ಉತ್ತರ ಕೊಡ್ತಿದ್ದಾರೆ ಅಂತಂದರೆ, ತಾವು ಅಪರೋಕ್ಷ ಜ್ಞಾನಿಗಳಾದ ದಾಸರಾಯರ ಪೀಳಿಗೆಯಲ್ಲಿ ಬಂದಿರುವುದಾದರೆ ನಾನು ನಿಮ್ಮ ಹತ್ರ ಅಂಕಿತವನ್ನು ತೊಗೊತೀನಿ, ಇಲ್ಲ ಅಂತಂದರೆ ಅಂಕಿತವನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸದ್ಯದಲ್ಲಿ ಮನಸ್ಸಿಲ್ಲ. ಹಾಗಿಲ್ಲದಿದ್ದರೆ ನಾನು ಗುರುಭಕ್ಷಕನಾಗುವುದೂ ಬೇಡ, ತಾವು ಶಿಕ್ಷಭಕ್ಷಕನಾಗುವುದೂ ಬೇಡ, ನನ್ನ ದಿಟ್ಟತನಕ್ಕೆ ಕ್ಷಮೆ ಮಾಡಿ ಅಂತೇಳಿ ಕೈ ಮುಗಿದು ಕೇಳಿಬಿಟ್ಟು ಹೇಳ್ತಾರೆ. ಅವರು ನಿಷ್ಠುರವಾಗಿ ಮಾತಾಡ್ತಾರೆ. ಆವಾಗ ಪರಮಪ್ರಿಯರು ಹೇಳ್ತಾರೆ, ನೀವು ಎಷ್ಟೋ ದೇವರ ನಾಮಗಳನ್ನು ರಚನೆ ಮಾಡಿದ್ದೀರಲ್ಲಪ್ಪ, ನೀವು ಒಂದಲ್ಲ ಎರಡಲ್ಲ ಸುಮಾರಾಗಿ ಮಾಡಿದ್ದೀರಿ. ಅವುಗಳ ಪೈಕಿ ಒಂದು ದೇವರ ನಾಮದಲ್ಲಿ ಜ್ಞಾನ ಗುರು ದೊರಲಿಲ್ಲ, ಅಂಕಿತ ಎನಗಿಲ್ಲ ಅಂಥೇಳಿ ನಿಮ್ಮ ಮನಸ್ಸಿನ ಕೊರಗನ್ನು ನೀವು ಹೊರಗೆ ಹಾಕ್ಕೊಂಡಿದ್ದೀರಲ್ವೇ, ಅದಕ್ಕಾಗಿ ನಾವು ಬಂದೀವಿ ಅಂಥೇಳಿ ಮಾತಾಡ್ತಾರವರು. ಈ ಮಾತು ಆ ಶ್ರೀನಿವಾಸ ರಾಯರ ಮೇಲೆ ಒಂದು ಪರಿಣಾಮ ಬೀಳ್ತದೆ. ಯಾಕೆ ಪರಿಣಾಮ ಬೀಳ್ತದ ಅಂತಂದರೆ, ಹೃತ್ಪಥದೊಳಗಿದ್ದ ಹೃತ್ತಾಪ ಕಳಿಯೋ ಎಂಬ ದೇವರ ನಾಮದಲ್ಲಿ ಹಾಗೆ ಹೇಳಿಕೊಂಡಿರುವುದೇನೋ ಸತ್ಯ ಅವರು ದಾಸರು. ಆದರೆ ಆ ದೇವರ ನಾಮ ರಚನೆ ಮಾಡಿ ಎಷ್ಟೋ ವರ್ಷಗಳಾಗಿಬಿಟ್ಟಿತು. ಇವತ್ತು ನಾಳೆ ನಿನ್ನೆ ಮಾಡಿದ್ದಲ್ಲ ಅದು ದೇವರ ನಾಮ, ಎಷ್ಟೋ ವರ್ಷಗಳಾಗಿಬಿಟ್ಟದ. ಮೇಲಾಗಿ ಅದು ಅಲ್ಲದೆ ಅದು ಎಲ್ಲಿ ಪ್ರಕಟವಾಗಿಲ್ಲ. ಆ ಹಾಡು ನಾನು ಬರೆದಿರತಕ್ಕಂಥದ್ದು ಎಲ್ಲಿ ಪ್ರಕಟವಾಗಿಲ್ಲ. ನಾನು ಹೊರಗಡೆಗೆ ಎಲ್ಲೂ ಹೇಳಿಲ್ಲ. ಏನಿದ್ರೂ ನನ್ನ ಮನೆ ದೇವರು ಶ್ರೀನಿವಾಸ ದೇವರ ಮುಂದೆ ಕೂತ್ಕೊಂಡು ನಾನು ನನ್ನ ಸಂಕಟವನ್ನು ಹೇಳಿಕೊಂಡಿನೇ ಹೊರತು ಎಲ್ಲೂ ಹೇಳಿಲ್ಲ ಅಲ್ವಾ. ಇವರಿಗೆ ಈ ವಿಷಯ ಹೇಗೆ ಗೊತ್ತಾಯಿತು, ನನ್ನ ಮನದಲ್ಲಿರ್ತಕ್ಕಂಥ ವಿಷಯ ಇವರಿಗೆ ಹೇಗೆ ಗೊತ್ತಾಯಿತು, ಈ ದೇವರ ನಾಮ ನುಡಿಗಳು ಇವರಿಗೆ ಹೇಗೆ ತಿಳಿಯಿತು, ಅದನ್ನು ನೋಡ್ಕೊಂಡು ಅವರು ಸ್ವಲ್ಪ ಅವ್ರ ಮೇಲೆ ಗೌರವ ಇಟ್ಟು ಭಯ ಭಕ್ತಿ ವಿಶ್ವಾಸಗಳು ಬೆಳೆಸ್ಕೊಂಡ್ರು ಮತ್ತು ಆವಾಗ ಆದರೂ ತಮ್ಮ ಗಂಭೀರ ತಮ್ಮ ಪಟ್ಟು ಬಿಡಲಿಲ್ಲ. ಯಾಕಂದರೆ ಅವ್ರು ಹೇಳಿದ್ರಲ್ಲ, ಅವರು ಪರಂಪರೆ ಹೇಳು ಅಂತ ಕೇಳ್ತಾರೆ. ಇವಾಗ ತಮ್ಮ ಗುರು ಪರಂಪರೆಯನ್ನು ತಿಳಿಸುವುದು ಅಂಥೇಳಿ ಕೇಳಿಕೊಳ್ತಾರೆ ಅವ್ರನ್ನ. ಆವಾಗ ತಂದೆ ಮುದ್ದು ಮೋಹನದಾಸರು ತಿಳಿಸ್ಕೊಡ್ತಾ ಇದ್ದಾರೆ, ತಮ್ಮ ಗುರುಗಳು ಮುದ್ದು ಮೋಹನ ವಿಠಲಾಂಕಿತರಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರದ ರಾಘವೇಂದ್ರ ದಾಸರು, ಅವರ ಗುರುಗಳು ಬಂದುಬಿಟ್ಟು ವರವಿಠಲಾಂಕಿತ ಸವದಿಯಾದ ರಾಮಚಂದ್ರಪ್ಪನವರು, ಅವರ ಗುರುಗಳು ಬಂದುಬಿಟ್ಟು ಶ್ರೀನಿಧಿ ವಿಠಲರು
ಅಂಥೇಳಿ ಗುರು ಪರಂಪರೆಯನ್ನು ಅವರು ಹೇಳ್ಕೊಂತ ಬಂದು ಕೊನೆಗೆ ಹೇಳ್ತಿದ್ದಾರೆ, ನಮ್ಮ ಮೂಲ ಗುರುಗಳು ಯಾರು ಅಂತೇಳಿದ್ರೆ ಶ್ರೀ ವಿಜಯದಾಸರು ಅಂತ ಹೇಳ್ತಾರೆ. ಆ ವಿಜಯದಾಸರ ಪರಂಪರೆಯಲ್ಲಿ ಬಂದಿರತಕ್ಕಂಥ ದಾಸರೇ ನಾವುಗಳು ಅಂಥೇಳಿ ತಿಳಿಸಿದತ್ನಾಗ ಇವರಿಗೆ ಒಂಥರ ಭಯನೂ ಆಗ್ತದೆ, ಭಕ್ತಿನೂ ಹುಡ್ತದೆ. ಇಷ್ಟೆಲ್ಲ ಹೇಳಿದರೂ ಸಹಿತಾಗಿ ಶ್ರೀನಿವಾಸರಾಯರು ಒಂದೇ ಮಾತು ಹೇಳ್ತಾರೆ, ನೀವು ಏನೇ ಹೇಳ್ರಿ, ಪರಮಾತ್ಮನ ಆಜ್ಞೆ ನನಗೆ ನಿಮ್ಮಿಂದ ತೊಗೋಬೇಕು ಅಂತ ಆದರೆ ಮಾತ್ರ ನಾನು ತೊಗೊತೀನಿ, ಇಲ್ಲಾಂದರೆ ತೊಗೊಂಬೋದಿಲ್ಲ ಅಂತ ಹೇಳ್ತಾರೆ ಅವರು. ಹಾಗಾಗಿ ನಾನು ಪರಮಾತ್ಮನ ಆಜ್ಞೆಯನ್ನು ಇನ್ನೂ ಕಾಯಬೇಕು ಎಂಬ ಅಪೇಕ್ಷೆ ಉಳ್ಳವನಾಗಿದ್ದೇನೆ ಅಂತ ತಿಳಿಸಿದತ್ನಾಗ ಆ ಪರಮಪ್ರಿಯ ತಾಳ್ಮೆಯಿಂದ ಹೇಳ್ತಾರೆ, ಆ ಕಾಲವು ಬಹುಬೇಗ ಪ್ರಾಪ್ತವಾಗ್ತದಪ್ಪ ನಿನಗೆ ಅಂತ ಹೇಳಿ ಅವರು ಚಿತ್ರದುರ್ಗವನ್ನು ಬಿಟ್ಟು ಹೊರಟು ಬಿಡ್ತಾರೆ. ಅಂದರೆ ಅಷ್ಟೊತ್ತಿಗೆ ಈ ಶ್ರೀನಿವಾಸರಾಯರು ಚಿತ್ರದುರ್ಗಕ್ಕೆ ಬಂದು ವಾಸ ಮಾಡ್ತಾಯಿರ್ತಾರಲ್ಲಿ. ಮತ್ತೆ ಕೆಲವು ತಿಂಗಳುಗಳು ಕಾಲ ಕಳೀತದ, ಮತ್ತೆ ಬರ್ತಾರೆ ಪರಮಪ್ರಿಯರು ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಬಂದು ಶ್ರೀನಿವಾಸರಾಯರ ಮನೆಗೆ ಬರ್ತಾರೆ ಮತ್ತೆ ಬೇಕಂತಲೇ. ಯಾಕಂದರೆ ಹೇಗನ್ನು ಮಾಡಿ ಇವರಿಗೆ ಅಂಕಿತವನ್ನು ನಾನು ಕೊಡಬೇಕು, ಯಾಕಂದ್ರೆ ನಮ್ಮ ಗುರುಗಳು ಹೇಳಿದ್ದಾರೆ, ಆಜ್ಞೆ ಮಾಡಿದ್ದಾರೆ ಕೊಡು ಅಂತೇಳಿ. ಹಾಗಾಗಿ ನಾನು ಇವರಿಗೆ ಅಂಕಿತವನ್ನು ಕೊಡಲೇಬೇಕು, ದಾಸ ದೀಕ್ಷೆಯನ್ನು ನೀಡಬೇಕು ಅಂತೆಂಬ ಒಂದು ಮುಖ್ಯ ಗುರಿ ಇಟ್ಕೊಂಡು ಮತ್ತೆ ಬರ್ತಾರೆ ಅವರು. ಇವ್ರ ಮನೆಗೆ ಬಂದು ಹೇಳ್ತಾರೆ, ಇವರು ಬರೋದಕ್ಕಿಂತ ಮುಂಚೆ ಶ್ರೀನಿವಾಸರಾಯರಿಗೆ ಸ್ವಪ್ನ ಸೂಚನೆಯೂ ಆಗಿರ್ತದೆ. ಸ್ವಪ್ನ ಸೂಚನೆ ಆಗಿ ಈ ಬಾರಿ ಅಂಕಿತ ಸ್ವೀಕರಿಸಲು ಅವರು ಸಿದ್ಧವಾಗಿರ್ತಾರಮ್ಮ. ಭಗವಂತ ಹೇಳ್ತಾನೆ ಅಂಕಿತ ತಗೋ ಅಂತೇಳಿ. ಹೀಗಾಗಿ ಅವರು ಕಾಯ್ತಾ ಇದ್ದಾರೆ. ಅದೇ ಸಮಯಕ್ಕೆ ಇವರೂ ಬರ್ತಾರೆ. ತಮ್ಮ ಕುಲದೈವ ಇಷ್ಟದೈವ ಆದ ವೆಂಕಟೇಶ ನಾಮ ಸೂಚಕವಾದ ಹೆಸರೇ ನನಗೆ ಅಂಕಿತ ಬಂದರೆ ತುಂಬ ಚೆನ್ನಾಗಿರ್ತದೆ ಎಂಬ ಅಪೇಕ್ಷೆ ಅವರ ಮನಸ್ಸಿನಲ್ಲಿ ಇರ್ತದೆ. ಯಾವ್ಯಾವುದೋ ಹೆಸರುಗಳು ಬೇಡ ನನಗೆ, ಅಂಕಿತ ನನ್ನ ಕುಲದೇವರು ಶ್ರೀನಿವಾಸ ದೇವರೇನಿದ್ದಾರಲ್ಲ ಆ ಶ್ರೀನಿವಾಸ ದೇವರ ಹೆಸರು ಮೇಲೆ ನನಗೆ ಅಂಕಿತ ಸಿಗಬೇಕು ಎಂಬ ಒಂದು ಅಪೇಕ್ಷೆ ಅವ್ರ ಮನಸ್ಸಿನಲ್ಲಿ ಇರ್ತದೆ. ಆದರೆ ಅದನ್ನು ಹೊರಗೆ ಏನು ತಿಳಿಸ್ಕೊಳ್ಳಿಲ್ಲ ಅವರು, ಮನಸ್ಸಿನಲ್ಲಿ ಮಾತ್ರ ಇಟ್ಕೊಂಡಿರ್ತಾರೆ ಅಪೇಕ್ಷೆ ಪಟ್ಟವರು. ಹೀಗಾದತ್ನಾಗ ಗುಪ್ತವಾಗಿ ತಮ್ಮ ಮನೆಯ ದೇವರಲ್ಲಿ ಮಾಡಿಕೊಂಡ ಅಂತರಂಗದ ಅಪೇಕ್ಷೆಯನ್ನು ಅರಿತ ದಾಸರು ಅಪರೋಕ್ಷ ಜ್ಞಾನಿಗಳೆಂದು ಮನದಟ್ಟವಾಯಿತು ಅವರಿಗೆ. ಅವರಿಗೆ ಮನದಟ್ಟವಾಗಿ ವಿಜಯದಾಸರ ಪಾವನ ಪರಂಪರೆಯಲ್ಲಿ ಬಂದವರು ಎಂದು ತಿಳಿದ ಮೇಲಂತೂ ಅವರಿಗೆ ಆ ಮನದಲ್ಲಿ ಏನು ಒಂದು ಶಂಕೆ ಇತ್ತು, ಅನುಮಾನ ಇತ್ತು, ಅದೆಲ್ಲ ಪೂರ್ಣ ನಿವೃತ್ತಿ ಆಯಿತು. ನಿವೃತ್ತಿಯಾಗಿ ದಾಸರಿಗೆ ಶರಣಾಗ್ತಾರೆ, ಅವರು ಸಂಪೂರ್ಣ ಶರಣಾಗ್ತಾರೆ. ಆಗ ರಾಯರು ಅವರ ಯೋಗ್ಯತೆಯನ್ನು ಅರಿತಿದ್ದ ದಾಸರು ಅವರಿಗೆ ಉರ್ಗಾದ್ರಿವಾಸ ವಿಠಲ ಎಂಬ ಅಂಕಿತವನ್ನು ನೀಡಿ ಪರಮಾನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮ ಹೃದಯದಲ್ಲಿ ಇರತಕ್ಕಂಥ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಕಿತವನ್ನು ಕೊಟ್ಟು ಪರಮ ಭಾಗವತರನ್ನು ಹಿಂದೆ ರಕ್ಷಿಸಿದಂತೆ ನೀನು ಇವರನ್ನು ನಿರತ ಕಾಪಾಡೋ ಹರಿಯೇ. ಪರಮ ಭಾಗವತರ ತಂದೆ ಮುದ್ದು ಮೋಹನ್ನ ವಿಠಲ ಇನ್ನು ಇವರಲ್ಲಿ ಒಂದು ಅಂಶದಲ್ಲಿ ಇದ್ದು ಹೃದಯಾಂಬರದೆ ನಿನ್ನ ಬಿಂಬರೂಪವ ತೋರಿ ಕಾಪಾಡು ಹರಿಯೇ ಅಂಥೇಳಿ ಪ್ರಾರ್ಥನವನ್ನು ಮಾಡಿ ಇವರಿಗೆ ಉರ್ಗಾದ್ರಿವಾಸ ವಿಠಲ ಅಂಥೇಳಿ ಅಂಕಿತವನ್ನು ಕೊಟ್ಟಿದ್ದಾರೆ. ಅಂಕಿತ ಸಿಕ್ಕ ಮೇಲೆ ಅವರು ಸುಮಾರು 500ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಆದರೆ ದುರದೃಷ್ಟವಶಾತ್ತು ಏನಾಗಿತ್ತು ಅಂತಂದರೆ ಈ ಕೀರ್ತನೆಗಳೆಲ್ಲ ಇಟ್ಟಿರತಕ್ಕಂಥ ಒಂದು ಪೆಟ್ಟಿಗೆ ಅವರು ಪ್ರಯಾಣ ಮಾಡಬೇಕಾದ್ರೆ ನದಿಯಲ್ಲಿ ಬಿದ್ದು ಹೊಡ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಮತ್ತೆ ಅದನ್ನು ಅವರು ಬರಲಿಕ್ಕೆ ಹೇಳಲಿಕ್ಕೆ ಆ ಗೋಜಿಗೆ ಹೋಗಲಿಲ್ಲ.
ಆದರೆ ಈ ದಾಸರ ಪತ್ನಿ ತುಂಗಮ್ಮನವರು ಮತ್ತು ಮಕ್ಕಳಾದ ಕಮಲಾಬಾಯಿ, ವನಜಾಬಾಯಿ ಅವರು ತಾವು ಎಷ್ಟು ಸಂಗ್ರಹ ಮಾಡಿ ಬೈಪಾಠ ಮಾಡಿಕೊಂಡಿದ್ರೋ ಅದನ್ನು ಮಾತ್ರ ತಾವು ಬರೆದಿಟ್ಟಿದ್ದಾರೆ. ಅಷ್ಟು ಮಾತ್ರ ನಮಗೆ ಇವಾಗ ಲಭ್ಯವಾಗ್ತಾ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ದಾಸರ ಮೇರು ಕೃತಿಗಳು ಅಂತಂದರೆ ಸಂಪೂರ್ಣ ಶ್ರೀನಿವಾಸ ಕಲ್ಯಾಣ, ತಿರುಪತಿ ಕ್ಷೇತ್ರ ಮಹಿಮೆ, ಶ್ರೀಹರಿಯ ವಿರುದ್ಧ ರೂಪ ವರ್ಣನೆ ಅಂಥೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರಾಯರ ಸ್ವಭಾವ ಸ್ವಲ್ಪ ಸಂಕೋಚ ಪ್ರವೃತ್ತಿಯಲ್ಲಿರ್ತಕ್ಕಂಥ ಸ್ವಭಾವ ಇವ್ರದ್ದು. ಇವರಿಗೆ ಕೀರ್ತಿಯ ಬಯಕೆ ಅವರಿಗೆ ಇಲ್ಲೇ ಇಲ್ಲ. ನನಗೆ ಕೀರ್ತಿ ಬರಬೇಕು, ಎಲ್ಲರೂ ನನ್ನ ಹೊಗಳಬೇಕು, ನನ್ನನ್ನೇ ಗುರುತಿಸಬೇಕು ಅಂತಂಬತಕ್ಕಂಥ ಹಂಬಲ ಅವರಿಗಿಲ್ಲ. ಆಡಂಬರ ಜೀವನವು ಇಲ್ಲವೇ ಇಲ್ಲ. ಅವರು ಎಲ್ಲರನ್ನೂ ನಗುಮುಖದಿಂದ ಒಂದೆರಡು ಮಾತುಗಳಷ್ಟೇ ಮಾತಾಡ್ತಾ ಇದ್ದರು, ಜಾಸ್ತಿ ಮಾತಾಡ್ತಾ ಇದ್ದಲ್ಲ. ಅವರಾಗಿಯೇ ಯಾರಿಗೇ ಆಗಲಿ ಏನು ಹೇಳುವ ಗೋಜಿಗೆ ಹೋಗ್ತಿದ್ದಿಲ್ಲ, ವಿವರಿಸಲು ಗೋಜಿಗೆ ಹೋಗ್ತಿರಲಿಲ್ಲ. ಅವರದು ಬಹುಗುಪ್ತವಾಗಿರತಕ್ಕಂಥ ಸಾಧನೆ ಮಾಡ್ತಾಯಿದ್ರು ಅವರು ಈ ರೀತಿಯಾಗಿ. ಆದರೆ ಇವರು ಎಲ್ಲೂ ಸಂಚಾರಕ್ಕೆ ಹೋಗ್ತಿದ್ದಲ್ಲ, ಎಲ್ಲೂ ಮಾಡ್ತಾ ಇದ್ದಲ್ಲ ಅಂತಂದರೆ ಮತ್ತು ಇವರಿಗೆ ಶಿಷ್ಯಂದರು ಹೇಗೆ ಬಂದರು, ಇವರಿಂದ ಅಂಕಿತವನ್ನು ಹೇಗೆ ಪಡೆದರು ಅಂತೇಳಿ ಒಂದು ಪ್ರಶ್ನೆಯಲ್ಲಿ ಬಂದೊತ್ನಾಗ ಹೇಳ್ತಾರೆ, ತೇಜಸ ರೂಪಿ ಪರಮಾತ್ಮ ಸ್ವಪ್ನ ಮೂಲಕ ಅನೇಕರಿಗೆ ಇವರನ್ನು ಪರಿಚಯ ಮಾಡಿಸ್ಕೊಟ್ಟಾನಂತ. ಇವ್ರ ಹತ್ರಕ್ಕೆ ಹೋಗ್ರಿ, ಅಂಕಿತ ತೊಗೊಳ್ರಿ ಅಂತೇಳಿ ಈ ರೀತಿಯಾಗಿ ಪರಿಚಯ ಮಾಡಿಕೊಟ್ಟು ಅನೇಕರನ್ನು ಇವ್ರ ಹತ್ರ ಕಳಿಸಿಕೊಟ್ಟಾರ. ಹಾಗಾಗಿ ಸುಮಾರಾಗಿ 150 ಮಂದಿಗೆ ಅಂಕಿತಗಳನ್ನು ಪ್ರದಾನ ಮಾಡಿದ್ದಾರೆ. ಇವರು ಪ್ರತಿದಿನ ಆನ್ನಿಕ ಮುಗಿಸಿ ಭಗವದ್ಗೀತೆಯ ಶ್ಲೋಕಗಳನ್ನು ಅವರು ಪಾರಾಯಣ ಮಾಡ್ತಾಯಿದ್ರು. ಇನ್ನು ಹೃದಯಾಬ್ಜ ಚಕ್ರಮಂಡಲದಲ್ಲಿ ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ಪೂಜಿಸ್ತಾ ಇದ್ದರು. ಇವರು ಸಾಲ ಮಾಡಲು ಬೇಡ, ಸಾಲವಂದನ ಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ ಎಂಬತಕ್ಕಂಥ ವಿಜಯದಾಸರ ಮಾತನ್ನು ತೂಚ ತಪ್ಪುದಲ್ಲ ತಮ್ಮ ಜೀವನದಲ್ಲಿ ನಡೆಸುವಂತ ಬಂದಿದ್ದಾರೆ. ಇವರು ಶಿಕಾರಿಪುರದಿಂದ ಸೊರಬ, ಅಲ್ಲಿಂದ ಮತ್ತು ಬಾಗೇಪಲ್ಲಿ, ಅಲ್ಲಿಂದ ಬೌರಂಗಪೇಟೆ, ಈಗ ಬಂಗಾರಪೇಟೆ ಅಂತೇಳಿ ಅಂತಾರೆ ಅದನ್ನು, ಇಲ್ಲಿಗೆಲ್ಲ ವರ್ಗ ಆಯಿತು ಅವರಿಗೆ. ಹಾಗಾಗಿ ಕಡೆಗೆ ಮುಳುಬಾಗಿನ ಶ್ರೀಪಾದರಾಜರ ಮಠದ ಶ್ರೀ ತೀರ್ಥಾಚಾರ್ಯರ ಸಮಾಗಮ ಕೊಂಡ ಆಯಿತು ಅವರಿಗೆ. ಅವರ ಸಮಾಗಮ ಆಗಿದ್ದರಿಂದ ಅನೇಕ ಪ್ರಮೇಯಗಳ ಪರಿಚಯವೂ ಆಯಿತು ಅವರಿಗೆ. ಯಾಕೆಂದರೆ ಜ್ಞಾನಿಗಳು ಯಾವಾಗಲೂ ಹಾಗಲೇ ಒಂದು ಕಡೆ ಕಲ್ತರು ಅಂದರೆ ಸುಮ್ಮನೆ ಹರಟಿ ಬಡಿದು ಕಾಲ ಕಳೆಯತಕ್ಕಂಥ ವ್ಯಕ್ತಿಗಳಲ್ಲ ಅವರು. ದೈವಚಿಂತನೆ ಸಾಧನೆಗಳ ಬಗ್ಗೆನೇ ಅವರು ಚರ್ಚೆ ಮಾಡ್ತಾಯಿದ್ರು. ಹೀಗೆ ಅನೇಕ ಪ್ರಮೇಯಗಳ ಬಗ್ಗೆ ಅವರಿಗೆ ಪರಿಚಯವೂ ಆಯಿತು. ಒಂದು ವರ್ಷದ ನಂತರ ಬಂಗಾರಪೇಟೆಯಿಂದ ಮತ್ತೆ ಚಿತ್ರದುರ್ಗಕ್ಕೆ ವರ್ಗಾವಣೆ ಆಯಿತು ಅವರಿಗೆ. ಚಿತ್ರದುರ್ಗಕ್ಕೆ ಇಲ್ಲಿ ಬಂದು ಭಗವತ ಆರಾಧನೆ, ಪ್ರವಚನೆ, ದಾಸಕೂಟದ ಪದ್ಧತಿಯ ಪ್ರಕಾರ ತಾರತಮ್ಯಾನುಸಾರವಾಗಿ ಭಜನೆಯನ್ನು ಮಾಡ್ತಾಯಿದ್ರು. ಏಕಾದಶಿ, ಜಾಗರಣೆ ಇವುಗಳಿಂದ ಹೆಚ್ಚಿನ ಆನಂದವನ್ನು ಪಡಿತಾ ಇದ್ರಂಥವರು. ಇವರ ಭಜನೆಗೆ ಮತ್ತು ಇವರ ಕೀರ್ತನೆಗಳು ಕೇಳಬೇಕು ಅಂತೇಳಿ ಜನರೂ ಬರ್ತಾಯಿದ್ದರು ಅವರ ಮನೆಗೆ. ಹೀಗೆ ಚಿತ್ರದುರ್ಗದ ಕೋಟೆಯ ಪ್ರದೇಶದ ಒಳಗಡೆಗೆ ಸಂತೆಬಾಗಿಲು ಹತ್ತಿರ ಒಂದು ಪ್ರಾಣದೇವರ ಗುಡಿ ಇದೆ. ಆ ಪ್ರಾಣದೇವರ ಗುಡಿಯ ಹಿಂಭಾಗದ ಒಂದು ಸಣ್ಣ ಕೋಟದಲ್ಲಿ, ಒಂದು ಸಣ್ಣ ಚಿಕ್ಕ ಮನೆಯಲ್ಲಿ ಸಂಸಾರವನ್ನು ಸಂತೃಪ್ತಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು. ಈ ರೀತಿಯಾಗಿ ಅವರು ಚಿತ್ರದುರ್ಗದಲ್ಲಿ ಬಹುಕಾಲ, ದೀರ್ಘಕಾಲ ಅವರು ವಾಸ ಮಾಡಿರೋದರಿಂದ ಇವರನ್ನು ಚಿತ್ರದುರ್ಗದ ಶ್ರೀನಿವಾಸರಾಯರು ಅಂತೇಳಿ ಪ್ರಸಿದ್ಧ ಆಗಿಬಿಟ್ರು ಅವರಲ್ಲಾಗ.
ಇಷ್ಟೆಲ್ಲ ಆದರೂ ಸಹಿತಾಗಿ ಇವರ ಒಂದು ಆರ್ಥಿಕ ದೃಷ್ಟಿಯಿಂದ ಅಷ್ಟೇನೂ ಅವರು ಆಕರ್ಷವಾಗಿರಲಿಲ್ಲ ಅವರ ಸಂಸಾರ. 30 ವರ್ಷಗಳ ಕಾಲ ಸರ್ಕಾರಿ ಶಾಲೆಯಲ್ಲಿ ನಿರ್ವಂಚನೆಯಿಂದ ಶ್ರದ್ಧೆಯಿಂದ ದುಡಿದು ಸಹೋದ್ಯೋಗಗಳಿಂದಾಗಲಿ ಅಥವಾ ಅಧಿಕಾರಿಗಳಿಂದ ವಿದ್ಯಾರ್ಥಿಗಳಿಂದ ಪ್ರಶಂಸೆಯನ್ನು ಪಡೆದು ಕೀರ್ತಿಶಕ 1926ರಲ್ಲಿ ನಿವೃತ್ತಿ ಆಗ್ತಾರವರು. ಆಗ ಅವರ ವಿಶ್ರಾಂತಿ ವೇತನ ಎಷ್ಟು ಅಂತಂದರೆ 11.25 ರೂಪಾಯಿ. ಈ ವಿಶ್ರಾಂತಿ ವೇತನ ಏನು ಬರ್ತಾ ಇತ್ತು 11.25 ರೂಪಾಯಿ, ಇದರಲ್ಲೇ 5 ಮಂದಿ ಅವರು ಸಂಸಾರದಲ್ಲಿ ಇಂಥ ಒಂದು 5 ಮಂದಿ ಒಳ್ಳೆ ಈ ಸಂಸಾರವನ್ನು ನಡೆಸುತ್ತಾ ಮತ್ತು ವೈರಾಗ್ಯವನ್ನು ಹೊಂದ, ಜ್ಞಾನ ಭಕ್ತಿ ವೈರಾಗ್ಯ ಸಂಪೂರ್ಣವಾಗಿ ಬಂದದ್ದು ಅವರಿಗೆ. ಮತ್ತು ನೆರೆಹೊರೆಯವರನ್ನು ನೋಡಿ ಅಸೂಯೆ ಪಡ್ತಾ ಇದ್ದಿಲ್ಲ, ಕುದೀತಿದ್ದಿಲ್ಲ. ಹೀಗೆ ಸರಳ ಜೀವನವನ್ನು ನಡೆಸ್ಕೊಂತ ಬಂದಿರತಕ್ಕಂಥ ಮಹಾನುಭಾವರು. ಸಂಸಾರದಲ್ಲಿ ಇದ್ದರೂ ಸಹಿತಾಗಿ ಸಂಸಾರಕ್ಕೆ ಸಿಲುಕದೆ ಕೆಸರಿನಲ್ಲಿ ಅರಳಿದ ಕಮಲದ ಹಾಗೆ ತೊಟ್ಟು ಕಳಚಿದ ಹಣ್ಣಿನಂತೆ ಪರಿಪಕ್ವ ಸ್ಥಿತಿಯನ್ನು ತಲುಪಿದ್ದಾರವರು. ತಲುಪಿ ಕಲಿಯುಗದಲ್ಲಿ ಹರಿದಾಸರು ಹೇಗೆ ಇರಬೇಕು, ಹೇಗೆ ಜೀವನವನ್ನು ಮಾಡಬೇಕು ಎಂಬುದನ್ನು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಿದ್ದಾರವರು. ಅನುಗ್ರಹ ಕಾಂಕ್ಷಿಗಳಾಗಿ ಬಂದ ಅನೇಕ ಸುಜೀವಿಗಳಿಗೆ ಅಂಕಿತೋಪದೇಶವನ್ನು ಮಾಡಿ ಹರಿಯ ಕಿಂಕರನನ್ನಾಗಿ ಮಾಡಿದ್ದಾರವರು. ತಮ್ಮ ಮರಣೋತ್ತರದ ಕಾಲ ಬಂದಾಗ 600 ರೂಪಾಯಿಗಳನ್ನು ತಲೆದಿಂಬು ಬುಡುಕ ಇಟ್ಟಿದ್ರಂಥವರು. ತಲೆದಿಂಬು ಬುಡುಕ ಇಟ್ಟು ಆ ವಿಷಯವನ್ನು ಮಡದಿಗೆ ಹೇಳ್ತಾರೆ. ಪ್ರತಿ ಶನಿವಾರ ಭಜನೆ ಮಾಡ್ತಾಯಿದ್ರು ಅವರಲ್ಲಿ ಮನೆಗೆ. ಆ ಭಜನೆಗೆ ಎಲ್ಲರೂ ಬರ್ತಾಯಿದ್ರು ಪ್ರೀತಿಯಿಂದ. ಈ ಒಂದು ವಿಷಯ 600 ರೂಪಾಯಿ ತಲೆದಿಂಬು ಬುಡುಕ ಇಟ್ಟಿರತಕ್ಕಂಥ ವಿಷಯ ಹೆಂಡತಿಗೊಂದೇ ಹೇಳ್ತಾರೆ. ಹೇಳಿ ಮುಂದೆ ಹೆಚ್ಚು ಖರ್ಚು ಮಾಡಬೇಡ, ಆಡಂಬರವಿಲ್ಲದಲೇ ಸರಳವಾದ ರೀತಿಯಲ್ಲಿ ಶ್ರೀಹರಿ ಪ್ರೀತಿ ಆಗುವಂತೆ ಕಾರ್ಯ ನಡೆಸಬೇಕು ಅಂತ ಸೂಚನೆ ಮಾಡುತ್ತಾರೆ. ಅಂದರೆ ಅವರಿಗಾಗಲೇ ಗೊತ್ತಿತ್ತು ತಮ್ಮ ಒಂದು ಮರಣಕಾಲ. ಅನೇಕ ಬಾರಿ ಅವರು ಮಾತಾಡ್ತಾ ಇರೋದು ಮಾತು ಯಾವುದು ಅಂತೇಳೆಂದರೆ, ಧನ ನಿಲ್ಲದಯ್ಯ ಸಾಧನೆ ನಿಲ್ಲುವುದಯ್ಯ, ಜನ ಬಾಹೋರಯ್ಯ ಸಜ್ಜನ ಬಾರರಯ್ಯ ಅಂಥೇಳಿ ಮಾತಾಡ್ತಾ ಇದ್ರಂಥವ್ರು. ಹೀಗೆ ಇಂದ್ರಿಯಗಳನ್ನು ನಮ್ಮ ಆಧೀನದಲ್ಲೇ ಇಟ್ಟುಕೊಳ್ಳಬೇಕು, ಅವುಗಳ ಆಧೀನದಲ್ಲಿ ನಾವು ಇರಬಾರದು ಎನ್ನುತ್ತಾ ಇದ್ದರು ಅವರು ಪ್ರತಿಯೊಬ್ಬರಿಗೂ. ಈ ರೀತಿಯಾಗಿ ಭಜನವನ್ನು ಮಾಡ್ತಾ, ಅಕಸ್ಮಾತ್ ಶನಿವಾರದ ದಿವಸ ಯಾರೂ ಬರಲಿಲ್ಲ ಮನೆಗೆ ಭಜನೆಗೆ ಅಂತಂದರೆ ತಾವು ಒಬ್ಬರೇ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರಂಥವ್ರು. ಬಿಡ್ತಿದ್ದಿಲ್ಲ, ಒಬ್ಬರೇ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು. ಇನ್ನು ಅವರಿಗೆ ಅಷ್ಟೊತ್ತಿಗೆ 93 ವರ್ಷ ಬಂದಿದ್ವು. ಆದರೂ ಸಹಿತಾಗಿ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ತಾ ಇದ್ದರೆ ಹೊರತು ಇನ್ನೊಬ್ಬರಿಗೆ ಹೇಳಿ ಮಾಡಿಸ್ತಾ ಇದ್ದಿಲ್ಲ ಅವರು. ನಮಗೆ ವಯಸ್ಸಿರುವ ಕಾರ್ಯನೇ ಮೈ ಬಗ್ಗೋದಿಲ್ಲ, ಇನ್ನೊಬ್ಬರ ಮೇಲೆ ಆಧಾರ ಬೀಳ್ತೀವಿ, ಅತ್ತನ್ನು ಕೊಡು ಇತ್ತನ್ನು ಕೊಡು ಅನ್ಕಂತ. ಆದರೆ ದಾಸರು ಇಲ್ಲಿ 93 ವರ್ಷದವರು. ಆದರೂ ಸಹಿತಾಗಿ ಅವರು ಯಾರನ್ನೂ ಇದನ್ನು ತಂದು ಕೊಡು, ಇದು ಕೆಲಸ ನನಗೆ ಮಾಡಿಕೊಡು ಅಂತ ಅವರು ಯಾರನ್ನೂ ಕೇಳ್ತಾ ಇದ್ದಿಲ್ಲ. ಅವರು ತಾವೇ ತಮ್ಮ ಒಂದು ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ರು. ಅವರು ಒಂದು ಸಲ 1959ರಲ್ಲಿ ರಾಯರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೇಕು ಅಂಥೇಳಿ ಅಪೇಕ್ಷೆಯಾಗಿ ತನ್ನ ಗಳಿಯನ್ನು ಕಳೆದುಕೊಂಡು ಸ್ನೇಹಿತನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ದರ್ಶನ ಆಗೋದಿಲ್ಲ ಅವರಿಗೆ, ಬಾಗಿಲಾಕಿಬಿಟ್ಟಿರ್ತದೆ. ಮುಂದೆ ದೇವಸ್ಥಾನದ ಮುಂದೆ ನಿಂತ್ಕೊಂಡಿರ್ತಾರಂಥವ್ರು. ಆಗ ಅಪರಿಚಿತ ವ್ಯಕ್ತಿ ಒಬ್ಬನು
ಮೂರು ನಾಮಗಳು ಹಾಕ್ಕೊಂಡು ಬರ್ತಾನೆ ಅಲ್ಲಿಗೆ. ಬಂದು ಹೇಳ್ತಿದ್ದಾನೆ, ಕೇಳ್ತಾನಂತ, ದರ್ಶನಮ ಕಾವಲಿಸಿ ಉಂದ ರಂಡಿ ಅಂತ ಹೇಳಿ ಅವರನ್ನು ಕೈ ಹಿಡಿದು ಆ ತಿಮ್ಮಪ್ಪನ ದರ್ಶನವನ್ನು ಮಾಡಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ನಡೆದಂತೆ ನುಡಿ, ನುಡಿದಂತೆ ನಡಿ ಎಂಬ ಸೂತ್ರವು ಅವರ ಬಾಳಿನ ಧ್ಯೇಯವಾಗಿದೆ. ಇಲ್ಲಿ 1964 ನವಂಬರ್ 30ನೇ ತಾರೀಕು ಅಂದರೆ ಕ್ರೋಧಿ ನಾಮ ಸಂವತ್ಸರ ಕಾರ್ತಿಕ ಬಹುಳ ದ್ವಾದಶಿ ದಿನ ಬಂದು ಬಳಗ ಶಿಷ್ಯವರ್ಗ ಎಲ್ಲರನ್ನೂ ತೊರೆದು ಹರಿಪದವನ್ನು ಸೇರಿದ್ದಾರವರು. ಇಂತಹ ಪ್ರಾತಃ ಕಾಲ ಸ್ಮರಣೀಯರಾದ ಈ ಶ್ರೀ ಉರುಗಾದಿವಾಸ ವಿಠಲದಾಸರ ಜೀವನವನ್ನು ಶ್ರವಣದಿಂದ ಮತ್ತು ಅವರು ತೋರಿಸಿದ ಹಾದಿಯಲ್ಲಿ ನಡೆದು ನಮ್ಮ ಜೀವನವನ್ನು ಶ್ರೀಹರಿ ಕೃಪೆಯಿಂದ ಸಾರ್ಥಕ ಮಾಡಿಕೊಳ್ಳೋಣ, ಸಾಧನೆಯನ್ನು ಮಾಡೋಣ ಎಂದು ತಿಳಿಸುತ್ತಾ ಶ್ರೀ ಭೂಸಹಿತ ಶ್ರೀನಿವಾಸ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಾ ಇದ್ದೇನೆ. ನಹಂ ಕರ್ತ ಹರೇ ಕರ್ತ ತತ್ಪೂಜಾ ಕರ್ಮಚಾಕಿಲಂ ತದಾಪಿ ಮತ್ಪೂಜಾ ತತ್ಪ್ರಸಾದೇನ ನಾಣ್ಯತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.